ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕೊನೆಗೂ OTTಗೆ ಡೆವಿಲ್ ಸಿನಿಮಾ ಬಂದಿದೆ. ದರ್ಶನ್ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ತೆರೆ ಕಂಡು 8 ತಿಂಗಳುಗಳು ಕಳೆದಿದೆ. ನಾರ್ಮಲ್ ಆಗಿ ಸಿನಿಮಾ ಥಿಯೇಟ್ರಲ್ಲಿ 1 ತಿಂಗಳು ಅಥವಾ 2 ತಿಂಗಳು ಆಗ್ತಿದ್ದಂಗೆನೆ ಯಾವುದಾದ್ರೂ ಒಂದು OTTಗೆ ಬರುವಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಡೆವಿಲ್ ಸಿನಿಮಾ 8 ತಿಂಗಳು ಕಳೆದಿದೆ. ಆದರೆ ಸಿನಿಮಾ ಮಾತ್ರ OTTಗೆ ಬಂದಿರಲಿಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳೇ ತಿಂಗಳುಗಳ ಮುನ್ನ ಡಿಜಿಟಲ್ ಸ್ಟ್ರೀಮಿಂಗು ಕೂಡ ಆರಂಭಿಸುವಾಗ ಈ ಸಿನಿಮಾ ಯಾಕೆ ಬರ್ತಿಲ್ಲ ಅಂತ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ರು. ಇನ್ನು 1 ತಿಂಗಳಿದೆ ಪ್ರೈಮಲ್ಲಿ ಬರೋದಕ್ಕೆ ಅಥವಾ ನೆಟ್ಫ್ಲಿಕ್ಸಲ್ಲಿ ಬರೋದಕ್ಕೆ ಇನ್ನೊಂದು ತಿಂಗಳಿದೆ ಅಂತಂದ್ರೂ ಕೂಡ ಆಲ್ರೆಡಿ ಸ್ಟ್ರೀಮಿಂಗಲ್ಲಿ ಇರೋದು. ಓಕೆ, ಇನ್ನು ಮುಂದೆ ಬರುತ್ತೆ, ಇದರಲ್ಲಿ ನಾವು ನೋಡ್ಬೋದು ಅಂತ ಕಾಯ್ತಾ ಇದ್ರು. ಬಟ್ ಡೆವಿಲ್ ಸಿನಿಮಾ 8 ತಿಂಗಳಾದರೂ ಕೂಡ ಯಾವುದಕ್ಕೂ ಕೂಡ ಬಂದಿರಲಿಲ್ಲ. ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ರು. ಅಂತಿಮವಾಗಿ ಆ ಸಮಯ ಕೂಡ ಬಂದ್ಬಿಟ್ಟಿದೆ. ಅಮೆಝಾನ್ ಪ್ರೈಮ್ ವಿಡಿಯೋಗೆ ಡೆವಿಲ್ ಸಿನಿಮಾ ರೈಟ್ಸ್ ಸೇಲ್ ಆಗಿದೆ ಅಂತ ಮಾತುಕತೆ ಆಗ್ತಾ ಇತ್ತು. ಆದರೆ ಅಚ್ಚರಿ ಎನ್ನುವಂತೆ ಜಿ ಸಂಸ್ಥೆ OTT ಹಾಗೂ ಟಿವಿ ರೈಟ್ಸ್ ಬುಟ್ಟಿಗೆ ಹಾಕೊಂಡಿತ್ತು. ಆದರೆ ಯಾವಾಗ ಸ್ಟ್ರೀಮಿಂಗ್ ಎನ್ನುವ ಸಸ್ಪೆನ್ಸ್ ಮುಂದುವರೆದಿತ್ತು. ಅಂತಿಮವಾಗಿ ಸಿನಿಮಾ ಜುಲೈ 17ನೇ ತಾರೀಕು ZEE5 ನಲ್ಲಿ ರಿಲೀಸ್ ಆಗೋದು ಖಚಿತವಾಗಿದೆ. ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಮಿಲನಾ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ಸಾಕಷ್ಟು ಅಡೆತಡೆ ಎದುರಿಸಿ ಡಿಸೆಂಬರ್ 11ಕ್ಕೆ ತೆರೆಗೆ ಬಂದಿತ್ತು. ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಬಹಳಷ್ಟು ಅಡೆತಡೆಗಳಿತ್ತು. ಇವತ್ತು ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ, ದರ್ಶನ್ ಅವರು ರಿಲೀಸ್ ಆಗೇ ಬಿಡ್ತಾರೆ, ಆ ಗುಡ್ ನ್ಯೂಸಲ್ಲಿ ಈ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ, ಈ ರೀತಿಯಾದಂತಹ ಮಾತುಕತೆಗಳು ಚರ್ಚೆ ಆಗ್ತಾನೆ ಇತ್ತು. ಕೊನೆಗೂ ಡಿಸೆಂಬರ್ 11ನೇ ತಾರೀಕು ತೆರೆಗೆ ಬಂದಿತ್ತು. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿದಂತಹ ದರ್ಶನ್ ಅವರು ಜಾಮೀನನ್ನ ಪಡೆದು ಹೊರಬಂದ ಬಳಿಕ ಚಿತ್ರದ ಚಿತ್ರೀಕರಣ ಮುಗಿಸಿದ್ರು. ಈ ಒಂದ್ಸತಿ ಜೈಲಿಂದ ಹೊರಗಡೆ ಬಂದಾಗ ಈ ಸಿನಿಮಾದ ಇನ್ನೆಷ್ಟು ಚಿತ್ರೀಕರಣ ಬ್ಯಾಲೆನ್ಸ್ ಇತ್ತು ಆ ಎಲ್ಲ ಚಿತ್ರೀಕರಣವನ್ನ ಹೊರಗಡೆ ಬಂದಾಗ ಮುಗಿಸಿದ್ರು. ಈ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿ ದರ್ಶನ್ ಅವರು ಮತ್ತೆ ಜೈಲು ಸೇರುವಂತಾಗಿತ್ತು. ವಿಜಯಲಕ್ಷ್ಮಿ ದರ್ಶನ್ ಹಾಗೂ ದಿನಕರ್ ಚಿತ್ರತಂಡದ ಬೆಂಬಲಕ್ಕೆ ನಿಂತಿದ್ರು. ಇಬ್ರು ಕೂಡ ಒಂದಷ್ಟು ಜನ ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡಿತ್ತು ಈ ಸಿನಿಮಾದ ಬಗ್ಗೆ. ಫಸ್ಟ್ ವೀಕೆಂಡ್ ಒಳ್ಳೆ ಕಲೆಕ್ಷನ್ ಮಾಡಿತ್ತು, ಬಳಿಕ ಸದ್ದು ಮಾಡಿರಲಿಲ್ಲ ಈ ಸಿನಿಮಾ. ಒಂದೇ ವೀಕಲ್ಲಿ ಸಾಕಷ್ಟು ಕೋಟಿ ಕಲೆಕ್ಷನ್ ಆಗಿತ್ತು ಅಂತ ಒಂದಷ್ಟು ಕಡೆಗಳಲ್ಲಿ ಚರ್ಚೆಯಾಗಿತ್ತು. ಅದಾದ ನಂತರ ಓಕೆ, ತಣ್ಣಗಾಯಿತು ಸಿನಿಮಾ ಅಂತ ಅನ್ಕೊಂಡ್ರು. ಬಟ್ OTT ಸ್ಟ್ರೀಮಿಂಗ್ ತಂಡ ಏನಿದೆ, ಸಾಕಷ್ಟು ಜನ OTTಯಲ್ಲಿ, ಯಾಕೆ OTT ಸ್ಟ್ರೀಮಿಂಗ್ ತಡ ಆಯಿತು ಅಂತಂದರೆ ಸಾಕಷ್ಟು ಜನ OTTಯಲ್ಲಿ ಸಿನಿಮಾ ನೋಡೋಣ ಅಂತ ಸುಮ್ಮನಾಗಿದ್ರು. 1 ತಿಂಗಳು 2 ತಿಂಗಳು ಕಳೆದ್ರು ಕೂಡ ಸಿನಿಮಾ OTTಗೆ ಎಂಟ್ರಿ ಕೊಡಲಿಲ್ಲ. ಅಭಿಮಾನಿಗಳಂತೂ ಕಾದು ಸುಮ್ಮನಾಗ್ಬಿಟ್ಟಿದ್ರು. ಇವತ್ತು ಬರುತ್ತೆ, ರಿಲೀಸ್ ಆಗುತ್ತೆ OTTಯಲ್ಲಿ, ಈ OTTಯಲ್ಲಿ ಬರ್ಬೋದು, ಈ OTTಯಲ್ಲಿ ಬರ್ಬೋದು ಅಂತ ಕಾಯ್ತಾ ಇದ್ರು. ಕೊನೆಗೂ ಕೂಡ OTTಗೆ ಎಂಟ್ರಿ ಕೊಡಲಿಲ್ಲ. ಅಭಿಮಾನಿಗಳಂತೂ ಕಾದು ಸುಮ್ಮನಾಗ್ಬಿಟ್ಟಿದ್ರು. ಇಷ್ಟು ತಡವಾಗಿ OTTಗೆ ಬರಲು ಕಾರಣ ಏನು ಅನ್ನೋದಕ್ಕೆ ಯಕ್ಷ ಪ್ರಶ್ನೆಯಾಗಿಯೇ ಇನ್ನೂ ಕೂಡ ಉಳಿದಿದೆ. ಎಲ್ಲ ಸಿನಿಮಾಗಳು ನಾನು ಆಗಲೇ ಹೇಳ್ದಂಗೆ 2-3 ತಿಂಗಳಲ್ಲಿ OTTಗೆ ಬಂದುಬಿಡುತ್ತೆ. ಆದರೆ ಈ ಸಿನಿಮಾ 8 ತಿಂಗಳಾದ ಮೇಲೆ OTTಗೆ ಬಂದಿದೆ. ಯಾಕೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಕೊನೆಗೂ ಕೂಡ ಡಿಜಿಟಲ್ ಸ್ಟ್ರೀಮಿಂಗ್ ಆರಂಭಿಸ್ತಿದೆ ಅಂತ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ದರ್ಶನ್ ಡಬಲ್ ರೋಲ್ ಡೆವಿಲ್ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ದರ್ಶನ್ ಅಭಿಮಾನಿಗಳನ್ನ ರಂಜಿಸಿದ್ರು. ಸಿಎಂ ಮಗ ಧನುಷ್ ಹಾಗೂ ವಿದೇಶದಲ್ಲಿರುವಂತಹ ಡಾನ್ ಜೊತೆಗೆ ಸಾಮಾನ್ಯ ವ್ಯಕ್ತಿ ಕೃಷ್ಣ ಆಗಿ ದರ್ಶನ್ ಬಣ್ಣವನ್ನ ಹಚ್ಚಿದ್ರು. ತಾರಕ್ ಬಳಿಕ ದರ್ಶನ್ ಹಾಗೂ ಪ್ರಕಾಶ್ ಕಾಂಬಿನೇಷನ್ ನಲ್ಲಿ ಬಂದ 2ನೇ ಸಿನಿಮಾ ಇದಾಗಿದೆ. ಸ್ವತಃ ಪ್ರಕಾಶ್ ಸಿನಿಮಾ ನಿರ್ಮಾಣವನ್ನ ಮಾಡಿದ್ರು. ದಿ ಡೆವಿಲ್ ಬಾಕ್ಸ್ ಆಫೀಸ್ ಮೊದಲನೇ ದಿನವೇ ಆ ಒಂದು ಸಿನಿಮಾ 13.8 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿತ್ತು. ಚಿತ್ರತಂಡ ಇಷ್ಟು ಕಲೆಕ್ಷನ್ ಆಗಿದೆ ಅಂತ ಘೋಷಣೆ ಕೂಡ ಮಾಡಿತ್ತು. ಬಳಿಕ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಕೂಡ ಅಧಿಕೃತವಾಗಿ ಸಿಗಲಿಲ್ಲ. 40 ದಿನಗಳ ಕಾಲ ಸಿನಿಮಾ ಪ್ರದರ್ಶನ ಕಂಡಿತು. ಒಟ್ಟಾರೆಯಾಗಿ 30-40 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದ್ದಾಗಿ ಬಾಕ್ಸ್ ಆಫೀಸ್ ಒಂದಷ್ಟು ಜನ ಲೆಕ್ಕವನ್ನ ಹಾಕಿದ್ರು. ಸಿನಿಮಾ ಬಜೆಟ್ 40 ಕೋಟಿ ರೂಪಾಯಿ ದಾಟಿತ್ತು ಎನ್ನಲಾಗಿತ್ತು. ಆ ಲೆಕ್ಕದಲ್ಲಿ ನಿರ್ಮಾಪಕರಿಗೆ ಹೆಚ್ಚಿನ ಲಾಭ ಬರಲಿಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಕನ್ನಡ ಬಿಟ್ರೆ ಬೇರೆ ಭಾಷೆಗಳಿಗೆ ಸಿನಿಮಾ ಡಬ್ ಆಗಿರಲಿಲ್ಲ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ 2ನೇ ಬಾರಿ ದರ್ಶನ್ ಜೈಲು ಸೇರಿ 11 ತಿಂಗಳಾಗ್ತಾ ಬಂತು. ದರ್ಶನ್ ಹುಟ್ಟುಹಬ್ಬಕ್ಕೆ ಡೆವಿಲ್ ಸಿನಿಮಾ OTTಗೆ ಬರುತ್ತೆ ಅಥವಾ ಅವರು ಜೈಲಿನಿಂದ ಬಿಡುಗಡೆಯಾಗುವ ಸಮಯದಲ್ಲಿ ಸ್ಟ್ರೀಮಿಂಗ್ ಮಾಡಬಹುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು. ಆದರೆ ಯಾವುದು ನಿಜವಾಗ್ಲಿಲ್ಲ. ಬರೋಬ್ಬರಿ 8 ತಿಂಗಳ ಬಳಿಕ
ಸಿನಿಮಾ ZEE5 ನಲ್ಲಿ ವೀಕ್ಷಣೆಗೆ ಸಿಗಲಿದೆ. ವರಮಹಾಲಕ್ಷ್ಮಿ ಹಬ್ಬ ಅಥವಾ ಗಣೇಶ ಹಬ್ಬದ ವೇಳೆಗೆ ZEE ಕನ್ನಡ ವಾಹಿನಿಯಲ್ಲಿ ಪ್ರೀಮಿಯರ್ ಆಗುವಂತಹ ನಿರೀಕ್ಷೆ ಇದೆ. ಇದು ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನೋಡ್ಬೇಕು, ಗಣಪತಿ ಹಬ್ಬದ ದಿನ ರಿಲೀಸ್ ಆಗುತ್ತಾ ಸಿನಿಮಾ ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನ ರಿಲೀಸ್ ಆಗುತ್ತಾ, ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.